ಎಲ್ಲರಿಗೂ ನಮಸ್ಕಾರ. ಮುಂದಿನ ನನ್ನ ಉಜ್ವಲ ಭವಿಷ್ಯಕ್ಕಾಗಿ ಇವತ್ತಿನಿಂದ ನನ್ನ ಮೊದಲ ಹೆಜ್ಜೆ. ಯಾವ ಮಕ್ಕಳು ನವೋದಯ ಮತ್ತು ಸೈನಿಕ್ ಸ್ಕೂಲಿಗೆ ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೋಸ್ಕರ ಈ ಮಾಹಿತಿ. ಜವಾಹರ್ಲಾಲ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್. ಯಾವ ಮಕ್ಕಳು ಕ್ಲಾಸ್ 6, ಕ್ಲಾಸ್ 11, 9 ಆ್ಯಂಡ್ 11ಗೆ ನವೋದಯ ಎಕ್ಸಾಮ್ ಬರೀಲಿಕ್ಕೆ ಟ್ರೈ ಮಾಡ್ತಿದ್ದೀರಾ ಅವರಿಗೆ ಇದೊಂದು ಇನ್ಫಾರ್ಮೇಷನ್. ದಿಸ್ ಎಕ್ಸಾಮ್ is conducted by Navodaya Vidyalaya Samiti. This is a national level entrance exam. We have to apply for this exam for the admission class 6, class 9 and class 11. Also we can apply. The first step is we have to how to apply for this exam. ಫಸ್ಟು ನಾವು ಈ ಎಕ್ಸಾಮ್ಗೆ ಯಾವ ಥರ ಅಪ್ಲೈ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಎಲಿಜಿಬಿಲಿಟಿ ಕ್ರೈಟೇರಿಯಾ, ಏನೇನು ರಿಕ್ವೈರ್ಮೆಂಟ್ಸ್ ಇದೆ, ನಾವು ಈ ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಅಂದರೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ. ದೆನ್ ಸ್ಟೆಪ್ 3 ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್, ಯಾವ ಡಾಕ್ಯುಮೆಂಟ್ಸು ನಾವು ಅಪ್ಲೋಡ್ ಮಾಡಬೇಕಾಗತ್ತೆ ಈ ಎಕ್ಸಾಮ್ ಅಪಿಯರ್ ಆಗಲಿಕ್ಕೆ. The brief information regarding about this. Step 1, we have to apply for this entrance exam through Navodaya Vidyalaya Samiti NVS portal. This is an online portal. We have to apply for this exam through online only. Here we will get the full details about eligibility and application procedure. ಇಲ್ಲಿ ನಿಮಗೆ ಈ ಪೋರ್ಟಲಲ್ಲಿ ನಿಮ್ಮದೇ ಎಲಿಜಿಬಿಲಿಟಿ ಏನಿದೆ ಮತ್ತು ಅಪ್ಲಿಕೇಶನ್ ಪ್ರೊಸೀಜರ್ ಯಾವ ಥರ ಇದೆ ನಿಮಗೆ ಇದರಲ್ಲಿ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ. ದ ನೆಕ್ಸ್ಟ್ ಸ್ಟೆಪ್ 2 ಅಡ್ಮಿಷನ್ ಫಾರ್ ಕ್ಲಾಸ್ 6. ನಾನು ಕ್ಲಾಸ್ 6ದ ಅಡ್ಮಿಷನ್ ಬಗ್ಗೆ ಹೇಳ್ತೇನೆ. ಫಸ್ಟು ಏಜ್ ಲಿಮಿಟ್ ಶುಡ್ ಬಿ 10 to 12 years. ದ ಕ್ಯಾಂಡಿಡೇಟ್ಸ್ ಏಜ್ ಮಸ್ಟ್ ಬಿ ಇನ್ ದ 10 to 12 years ಒಳಗಡೆನೇ ಇರಬೇಕು. ದ್ಯಾಟ್ ಕ್ಯಾಂಡಿಡೇಟ್ ಕ್ಯಾನ್ ಬಿ ಅಪ್ಲೈ ಫಾರ್ ದಿಸ್ ಎಕ್ಸಾಮ್ ಫಾರ್ ಕ್ಲಾಸ್ 6. ನೆಕ್ಸ್ಟ್ ಸ್ಟೂಡೆಂಟ್ಸ್ ಮಸ್ಟ್ ಬಿ ಸ್ಟಡಿಯಿಂಗ್ ಇನ್ ದ ಕ್ಲಾಸ್ 5 ಇನ್ ದ ಸೇಮ್ ಡಿಸ್ಟ್ರಿಕ್ಟ್ ವೇರ್ ದ JNV ಈಸ್ ಲೊಕೇಟೆಡ್. ಸ್ಟೂಡೆಂಟು 5th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರಬೇಕು. ಆ ಮಗು ಯಾವ ಡಿಸ್ಟ್ರಿಕ್ಕಲ್ಲಿ ಓದ್ತಾ ಇದೆಯಾ ಅದೇ ಡಿಸ್ಟ್ರಿಕ್ಕಲ್ಲಿ JNV ಲೊಕೇಟೆಡ್ ಆಗಿರಬೇಕು. ದೆನ್ ಓನ್ಲಿ ಯು ಕ್ಯಾನ್ ಅಪ್ಲೈ ಫಾರ್ ದಟ್ ಸ್ಕೂಲ್. ದ ನೆಕ್ಸ್ಟ್ ಒನ್, ಸ್ಟೂಡೆಂಟ್ಸ್ ಆರ್ ಕನ್ಸಿಡರ್ಡ್ ರೂರಲ್ ಕ್ಯಾಟಗರಿ ಹೂ ಆರ್ ಅಲಾಟೆಡ್ 75% ಆಫ್ ಟೋಟಲ್ ಸೀಟ್ಸ್. 75% ಆಫ್ ಟೋಟಲ್ ಸೀಟ್ಸಲ್ಲಿ ರೂರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೂ ಕೂಡ ಎಲಿಜಿಬಿಲಿಟಿ ಇದೆ 75% ಅಷ್ಟು. ಬಟ್ ದ ಕ್ಯಾಂಡಿಡೇಟ್ ಮೀನ್ಸ್ ದ ಸ್ಟೂಡೆಂಟ್ಸ್ ಮಸ್ಟ್ ಬಿ ಸ್ಟಡಿಡೆಡ್ ಇನ್ ಕ್ಲಾಸ್ 3, ಕ್ಲಾಸ್ 4 ಆ್ಯಂಡ್ ಕ್ಲಾಸ್ 5 ಇನ್ ರೂರಲ್ ಏರಿಯಾಸ್ ಓನ್ಲಿ. ಕ್ಲಾಸ್ 3, ಕ್ಲಾಸ್ 4 ಆ್ಯಂಡ್ ಕ್ಲಾಸ್ 5 ರೂರಲ್ ಏರಿಯಾದಲ್ಲಿ ಓದಿರೋ ಮಕ್ಕಳಿಗೆ ಮಾತ್ರ ರೂರಲ್ ಕ್ಯಾಟಗರಿನ ಅವರು ಕ್ಲೇಮ್ ಮಾಡ್ಬೋದು. ನೆಕ್ಸ್ಟ್ ಒನ್, ಸ್ಟೆಪ್ 3 ಡಾಕ್ಯುಮೆಂಟ್ಸ್ ಫಾರ್ ಇನಿಷಿಯಲ್ ರಿಜಿಸ್ಟ್ರೇಷನ್. ನೀವು ಇನಿಷಿಯಲ್ ಆಗಿ ರಿಜಿಸ್ಟರ್ ಆಗಬೇಕು ಅಂದರೆ ಪೋರ್ಟಲಲ್ಲಿ ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸು ರಿಕ್ವೈರ್ಡ್ ಇದೆ ಅದನ್ನು ನಾನಿಲ್ಲಿ ಕೊಟ್ಟಿದ್ದೇನೆ. ಟು ಅಪ್ಲೈ ಫಾರ್ JNVST ಪೇರೆಂಟ್ಸ್ ಮಸ್ಟ್ ಥ್ರೂ NVS ಆನ್ಲೈನ್ ರಿಜಿಸ್ಟ್ರೇಷನ್. ಪೇರೆಂಟ್ಸು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಬೇಕು. ಡ್ಯೂರಿಂಗ್ ದ ರಿಜಿಸ್ಟ್ರೇಷನ್ ದ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಮಸ್ಟ್ ಬಿ ಅಪ್ಲೋಡೆಡ್. ರಿಜಿಸ್ಟ್ರೇಷನ್ ಮಾಡುವಾಗ ಕೊಟ್ಟಿರೋ ಬಿಲೋ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. First one is the candidate's passport size means candidate means the whoever appearing exam means students. ಅವ್ರದ್ದು ಪಾಸ್ಪೋರ್ಟ್ ಸೈಜ್ ಫೋಟೋನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ದ ಸ್ಟೂಡೆಂಟ್ಸ್ ಸಿಗ್ನೇಚರ್, ಆ ಮಗುವಿನ ಸಿಗ್ನೇಚರ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ದೆನ್ ಥರ್ಡ್ ಒನ್ ಈಸ್ ಪೇರೆಂಟ್ಸ್ ಸಿಗ್ನೇಚರ್, ಪೇರೆಂಟ್ಸ್ ಸಿಗ್ನೇಚರ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಸರ್ಟಿಫಿಕೇಟ್ ಸೈನ್ಡ್ ಬೈ ದ ಹೆಡ್ ಮಾಸ್ಟರ್ ಆರ್ ಪ್ರಿನ್ಸಿಪಲ್ ಆಫ್ ದ ಸ್ಕೂಲ್ ವೇರ್ ದ ಸ್ಟೂಡೆಂಟ್ಸ್ ಈಸ್ ಸ್ಟಡಿಯಿಂಗ್ ಥ್ರೂ. ದ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು ಯಾವ ಸ್ಕೂಲಲ್ಲಿ ಓದ್ತಾ ಇದೆಯಾ ಆ ಸ್ಕೂಲದ ಪ್ರಿನ್ಸಿಪಲ್ ಅಥವಾ ಹೆಡ್ ಮಾಸ್ಟರ್ ಸೈನ್ಡ್ ಆಗಿರೋ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ನೀವು ಎಕ್ಸಾಮಿಗೆ ನೆಕ್ಸ್ಟ್ ನೀವು ಇದು ರಿಜಿಸ್ಟ್ರೇಷನ್ ಆದಮೇಲೆ ನೀವು ಎಕ್ಸಾಮಿಗೆ ಎಲಿಜಿಬಲ್ ಆಗ್ತೀರಾ. ಆವಾಗ ನಿಮಗೆ ಏನೇನು ಪ್ರೊಸೀಜರ್ ಬೇಕು ಮೀನ್ಸ್ ನೋಟಿಫಿಕೇಷನ್ ಯಾವಾಗ ಬರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಯಾವ ಥರ ಕ್ವಶನ್ಸು ಆ್ಯಂಡ್ ಕ್ವಶನ್ ಪೇಪರ್ ಬರುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು.